ಅದನ್ನ y ಅಂತ ಮಾಡ್ಕೊಳ್ಳಿ. ನಾನ್ ತಗೊಳ್ತಾ ಇರೋದು ಇವತ್ತು. ಸೊ ದ ಡಿವಿಯೇಷನ್ ಇಸ್ ಟೇಕನ್ ಫ್ರಮ್ assumed mean. In the previous classes, whatever the problems done here till now, it is based on actual mean. But today I will take the deviation is taken from assumed mean. How to do? How to solve the problem by using the assumed mean? First, take the x value. Take any one value as an assumed mean from x column. ಇಲ್ಲಿ ಇರೋದೇ ತಗೊಳ್ಬೇಕು ಅಂತಿರಲ್ಲ. x ಕಾಲಮ್ ಇರುವಂತ ಯಾವ್ದಾದ್ರು ಒಂದು ವ್ಯಾಲ್ಯೂನ ನೀವು a ಅಂತ ಕನ್ಸಿಡರ್ ಮಾಡಿ, assumed mean ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಇದನ್ನ ಬಿಟ್ಟು ಬೇರೆ ಬೇಕಾದ್ರೆ ತಗೊಳ್ಬಹುದು. ನನ್ಗೆ ಮೈನಸ್ ವ್ಯಾಲ್ಯೂ ಬೇಕಾಗಿಲ್ಲ, ಎಲ್ಲ ಪ್ಲಸ್ ಬರಬೇಕು ಅಂದ್ರೆ ಇದ್ರೊಳಗಡೆ ಯಾವ್ದು ಅತಿ ಕಡಿಮೆ ಇರುತ್ತೆ ಅಥವಾ ಸ್ಮಾಲ್ ನಂಬರ್ಸ್ ಇರುತ್ತೆ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ಸೊ ಯಾವ್ದನ್ನ ತಗೊಳ್ಳೋಣ? ಈಗ ಎಕ್ಸ್ ಕಾಲಮ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ತಗೊಳ್ಳೋಣ. ಯಾಕಂದ್ರೆ ಯಾವ್ದು ನಾವು ತಗೊಂಡಾಗ 60 ತಗೊಳ್ಳೋಣ. ಹಂಗಾರೆ ಏನ್ ಮಾಡ್ಕೊಳ್ತಾ ಇದ್ದೀನಿ ನಾನು? 60 ತಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಮಾಡ್ಬೇಕು. ಅಲ್ಲೇ ಎಕ್ಸ್ ಬಾರ್ ಎಲ್ಲ ಮಾಡಂಗಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ತೀವಿ? ಡಿ ಎಕ್ಸ್ ಹೆಲ್ಪ್ ಮಾಡ್ಕೊಳ್ತೀವಿ. ಎ ಅಂತ ಯಾವ್ದು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ? 60. ಯು ಟೇಕ್ ಎನಿ ವ್ಯಾಲ್ಯೂ. ಇದನ್ನೇ ತಗೊಳ್ಬೇಕು ಅದನ್ನೇ ತಗೊಳ್ಬೇಕು ಅಂತ ಇಲ್ಲ. ಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ಚಿಹ್ನೆಗಳು ಮಾತ್ರ ಇಂಪಾರ್ಟೆಂಟ್ ಇಲ್ಲಿ. ನೋಡಿ 60 ಮೈನಸ್ 60, 60 ಮೈನಸ್ 60. ಈ 60 ಯಾವ್ದು ಅಂದ್ರೆ ಅಸ್ಯೂಮ್ಡ್ ಮೀನ್. ನಾನು ಅಸಂಪ್ಷನ್ ಮಾಡಿರೋದು. 60 ಮೈನಸ್ 60 ಈಸ್ 0. ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಅದೇ ರೀತಿ 62 ಮೈನಸ್ 60 ಎಷ್ಟು ಬರುತ್ತೆ? ಪ್ಲಸ್ 2. 64 ಮೈನಸ್ 60 ಪ್ಲಸ್ 4. 66 ಮೈನಸ್ 6 ಪ್ಲಸ್ 6. 68 ಮೈನಸ್ 60 ಪ್ಲಸ್ 8. 70 ಮೈನಸ್ 60 ಪ್ಲಸ್ 10. 74 ಮೈನಸ್ 60 14. ನೋಡಿ ಅರ್ಥ ಆಗಿದೆಯಾ? ಫಸ್ಟ್ ಸ್ಟೆಪ್. ನೀವು ಡಿ ಎಕ್ಸ್ ಬಾರ್ ಎಲ್ಲ ಮಾಡೋಂಗಿಲ್ಲ. ಇದ್ರೊಳಗಡೆ ಅಸ್ಯೂಮ್ಡ್ ಮೀನ್ ತಗೊಂಡಾಗ ಯಾವ್ದಾದ್ರು ಒಂದ್ ವ್ಯಾಲ್ಯೂನ ಎ ಅಂತ ಟ್ರೀಟ್ ಮಾಡ್ಕೊಳ್ಳಿ. ನನಗೆ ಎಲ್ಲ ಪ್ಲಸ್ ಬರ್ಬೇಕು ಇವು ಅಂತ ಹೇಳಿದ್ರೆ ಯಾವ್ದು ಒಳಗಡೆ ಸ್ಮಾಲ್ ನಂಬರ್ ಇರುತ್ತೆ ಅದನ್ನ ನೀವು ಅಸಂಪ್ಷನ್ ಮಾಡ್ಬೇಕು. ಅರ್ಥ ಆಗಿದೆ? ಇಲ್ಲಿ 60 ಇಸ್ ದ ಸ್ಮಾಲೆಸ್ಟ್ ನಂಬರ್. ಸೊ ಐ ಹ್ಯಾವ್ ಟೇಕನ್ ಅಸ್ಯೂಮ್ಡ್ ಮೀನ್ ಆಸ್ ಎ 60. ಇದನ್ನ ತಗೊಳ್ಬೇಕು ಅಂತ ಏನಿಲ್ಲ. ಯು ಟೇಕ್ ಎನಿ ವ್ಯಾಲ್ಯೂ. ಇದನ್ನ ಬಿಟ್ಟು ಬೇಕಾದ್ರೆ 100 ಬೇಕಾದ್ರೆ ತಗೊಳ್ಬಹುದು, 50 ಬೇಕಾದ್ರೆ ತಗೊಳ್ಳಿ, ನಿಮ್ ಇಷ್ಟ ಬಂದಿದ್ದು. ಆದ್ರೆ ನಾನ್ ತಗೊಳ್ತಾ ಇರೋದು ಇಲ್ಲಿ ಪ್ಲಸ್ ಬರ್ಬೇಕು ಅಂದ್ರೆ ಇದ್ರೊಳಗಡೆ ಯಾವ್ದು ಸ್ಮಾಲ್ ನಂಬರ್ ಇರುತ್ತೆ ಅದನ್ನ ತಗೊಂಡಿದ್ದೀನಿ. ಕ್ಲಿಯರ್ ಆಗಿದೆಯಾ? ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಡಿ ಎಕ್ಸ್ ಬೈ ಯೂಸಿಂಗ್ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಅಂದ್ರೆ ತಗೊಂಡಿದ್ದೀನಿ 60 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇದು ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಡಿ ಎಕ್ಸ್ ಸ್ಕ್ವಯರ್. ಸೊ ಇಲ್ಲಿ ಬಂದಿರೋಂತ ಡಿ ಎಕ್ಸ್ ಏನಿದೆ ಅದನ್ನ ಡಿ ಎಕ್ಸ್ ಸ್ಕ್ವಯರ್. 0 ಇಂಟು 0 ಎಷ್ಟು? 0. 2 2s ಇದನ್ನ 2 ಇಂಟು 2 4. 4 ಇಂಟು 4 16. 6 ಇಂಟು 6 36. 8 ಇಂಟು 8 64. 10 ಇಂಟು 10 100. 14 ಇಂಟು 14 14 ಇಂಟು 14 19. ಕರೆಕ್ಟಾ? 196. ನೋಡಿ ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಮಾಡಿರೋದು. ಈಗ ಡಿ ಎಕ್ಸ್ ಯಾವ ರೀತಿ ಮಾಡಿದೆ? ಎಕ್ಸ್ ಮೈನಸ್ ಎ ಮೀನ್ಸ್ ಇಯರ್ ಅಸ್ಯೂಮ್ಡ್ ಮೀನ್. ಸೊ ಎಕ್ಸ್ ವ್ಯಾಲ್ಯೂ 60 ಅಸ್ಯೂಮ್ಡ್ ಅಂತ ತಗೊಂಡು ನೀವು ಬೇಕಾದ್ರೆ 64 ತಗೊಳ್ಬಹುದು, 68 ತಗೊಳ್ಬಹುದು. ಇದು ತಗೊಂಡಾಗ ಏನಾಗುತ್ತೆ? ಇಲ್ಲಿ ಮೈನಸ್ ವ್ಯಾಲ್ಯೂಸ್ ಬರುತ್ತೆ, ಅವ್ನು ನೋಡ್ಕೊಳ್ಬೇಕಷ್ಟೇ. ಅದಾದ್ಮೇಲೆ ಡಿ ಎಕ್ಸ್ ಸ್ಕ್ವಯರ್. ಕ್ಲಿಯರ್ ಆಗಿದೆಯಾ? ಅದೇ ರೀತಿ ಡಿ ವೈ ಮೈನಸ್ ಎ. ಇಲ್ಲೂ ಕೂಡ ಅಷ್ಟೇ. ಯಾವ್ದಾದ್ರು ಒಂದನ್ನ ನೀವೇನ್ ಮಾಡ್ಕೊಳ್ಳಿ. ಈಗ ಎ ಅಸ್ಯೂಮ್ಡ್ ಮೀನ್ ಅಂತ ತಗೊಳ್ಳಿ. ಯಾವ್ದು ತಗೋಣ? 61 63 63 63 64 65 69 ಇದೆ. ಯಾವ್ದು ತಗೋಣ? 61 ಅಂತ ಬರ್ಕೊಳ್ತೀನಿ. ಹಂಗಾರೆ ಎ ಅಂದ್ರೆ ಎಷ್ಟು ತಗೊಂಡಿದ್ದೀನ? 61. 61 ಮೈನಸ್ 61 ಎಷ್ಟು ಬರುತ್ತೆ? 0. ಕರೆಕ್ಟಾ? ನೆಕ್ಸ್ಟ್ 63 ಮೈನಸ್ 61 ದಟ್ ಈಸ್ ಈಕ್ವಲ್ ಟು ಪ್ಲಸ್ 2. ಕರೆಕ್ಟಾ? ನೆಕ್ಸ್ಟ್ 63 ಮೈನಸ್ 61 ಪ್ಲಸ್ 2. ಅಗೇನ್ 63 ಮೈನಸ್ 61 ಪ್ಲಸ್ 2. ನೆಕ್ಸ್ಟ್ 64 ಮೈನಸ್ 61 ದಟ್ ಈಸ್ ಈಕ್ವಲ್ ಟು ಪ್ಲಸ್ 3. 65 minus 61 that is equal to plus 4. 69 minus 61 that is equal to 8. ನೋಡಿ ಅರ್ಥ ಆಗಿದೆಯಾ? dy is equal to y minus a means here assumed mean. I have taken 61 as a assumed mean. 61 ನಾನಲ್ಲಿ assumed mean ತಗೊಂಡಿದ್ದೀನಿ. ಅದರಿಂದ ಎಲ್ಲ ಕಳ್ಕೊಳ್ತಾ ಬಂದಿದ್ದೀನಿ. we get 0 2 2 2 3 4 8. ಅರ್ಥ ಆಗಿದೆಯಾ? ನೆಕ್ಸ್ಟ್ dy ಸ್ಕ್ವಯರ್. dy ಸ್ಕ್ವಯರ್ ಮೀನ್ಸ್ 0 ಇಂಟು 0 0. 2 2s 4. 2 2s 4 4.
3 3s are 9, 4 4s are 16, 8 8s are 64. ನೋಡಿ ಅರ್ಥ ಆಗಿದೆಯಾ? ಫೋರ್ ಸ್ಟೆಪ್ಸ್ ಮಾಡಿರೋದು ಡಿ ಎಕ್ಸ್ ಸ್ಕ್ವಯರ್, ಡಿ ವೈ ಸ್ಕ್ವಯರ್. ಏನೋ ಡೌಟ್ ಇದೆಯಾ ಇದ್ರೊಳಗಡೆ? ಇವಾಗ ನೆಕ್ಸ್ಟ್ ಡಿ ಎಕ್ಸ್ ಇಂಟು ಡಿ ವೈ ಅದೇ ರೀತಿ ಮಾಡ್ಕೊಳ್ಳೋದು. ಈಗ ಡಿ ಎಕ್ಸ್ ಕಾಲಮ್ ಮತ್ತೆ ಡಿ ವೈ ಕಾಲಮ್. 0 ಇಂಟು 0, 0 ಇಂಟು 0 ಎಷ್ಟು ಬರುತ್ತೆ? 0ನೇ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ 2 ಇಂಟು ಡಿ ಎಕ್ಸ್ ಈಸ್ 2, ಡಿ ವೈ ಈಸ್ 2, ಅದು ಕೂಡ 2 ಇದೆ. 2 ಇಂಟು 2, 2 2s are 4. ಕರೆಕ್ಟಾ? ನೆಕ್ಸ್ಟ್ dx is 4, this dy is 2, 4 into 2, that is equal to 8. Next 6 into 2, 12. ಕೇರ್ಫುಲ್ ನೋಡ್ಕೊಳ್ಬೇಕು ನೀವು. ಡಿ ಎಕ್ಸ್ ಕಾಲಮೆ ತಗೊಳ್ಬೇಕು, ಡಿ ವೈ ಕಾಲಮೆ ತಗೊಳ್ಬೇಕು. ಯಾರು ಒಂದು ವೇರಿಯೇಷನ್ ಆದ್ರೂ ತಪ್ಪಾಗ್ಬಿಡುತ್ತೆ. ನೆಕ್ಸ್ಟ್ 8 into 3, 8 into 3, 24. 10 into 4, 40. Next 14 into 8, 14 into 8 ಎಷ್ಟು? 112. ಕರೆಕ್ಟಾ? ನೋಡಿ ಎಲ್ಲರಿಗೂ ಅರ್ಥ ಆಗಿದೆಯಾ? ಈಗ ಏನ್ ಮಾಡಿದೀನಿ? ಡಿ ಎಕ್ಸ್ ಸ್ಕ್ವಯರ್, ಡಿ ವೈ ಸ್ಕ್ವಯರ್, ಡಿ ಎಕ್ಸ್ ಇಂಟು ಡಿ ವೈ. ನಾವು ಅಸ್ಯೂಮ್ಡ್ ಮೀನ್ ತಗೊಂಡು ಮಾಡಿದಾಗ ಡೈರೆಕ್ಟ್ ಆಗಿ ಎಸ್ ಬಾರ್ ಮತ್ತೆ ವೈ ಬಾರ್ ಏನು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಡೈರೆಕ್ಟ್ ಆಗಿ ಡಿ ಎಕ್ಸ್ ಬೈ ಟೇಕಿಂಗ್ ಎ ಆಸ್ ಎ ಅಸ್ಯೂಮ್ಡ್ ಮೀನ್, ಡಿ ಎಕ್ಸ್ ಸ್ಕ್ವಯರ್, ಡಿ ವೈ ಸ್ಕ್ವಯರ್, ಡಿ ಎಕ್ಸ್ ಇಂಟು ಡಿ ವೈ. ಇವಾಗ ಏನ್ ಮಾಡ್ಕೊಳ್ಬೇಕು? ಎಲ್ಲಾ ಕಾಲಮ್ ಟೋಟಲ್ ಮಾಡ್ಬೇಕು. ಈಗ ಡಿ ಎಕ್ಸ್ ಕ್ಯಾಲ್ಕುಲೇಟ್ ಟೋಟಲ್ ಮಾಡ್ಬೇಕು, ಡಿ ಎಕ್ಸ್ ಸ್ಕ್ವಯರ್ ಮಾಡ್ಬೇಕು, ಡಿ ವೈ ಸ್ಕ್ವಯರ್, ಡಿ ಎಕ್ಸ್ ಇಂಟು ಡಿ ವೈ. ಅರೆ ಅಸ್ಯೂಮ್ಡ್ ಮೀನ್ ತಗೊಂಡಾಗ, ಆಕ್ಚುಯಲ್ ಮೀನ್ ತಗೊಂಡಾಗ ಏನ್ ಮಾಡ್ತೀರಿ? ಡಿ ಎಕ್ಸ್ ಮತ್ತೆ ಡಿ ವೈ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ತಗೊಳ್ಳೇಬೇಕು ನೀವು ಕಂಪಲ್ಸರಿ. 2 plus 4 6 plus 6 12 20 30 44. ಕರೆಕ್ಟ್ ನೋಡಿ. ಸಿಗ್ಮಾ ಡಿ ಎಕ್ಸ್ ಇಸ್ 44. ಕರೆಕ್ಟಾ? 2 4 6 6 12 8 20 10 30 14 44. ಅದೇ ರೀತಿ ಡಿ ಎಕ್ಸ್ ಸ್ಕ್ವಯರ್ ಮಾಡ್ಕೊಳ್ಳಿ. 6 4 10 10 20 26ಕ್ಕೆ 6, 400 ಎಷ್ಟು? 416. ನೆಕ್ಸ್ಟ್ ಅದೇ ರೀತಿ ಡಿ ವೈ 2 4 6 10 10 11 21 21. ಕರೆಕ್ಟಾ? ನೆಕ್ಸ್ಟ್ 12 9 21 21 80 101. ಕರೆಕ್ಟ್ ನೋಡಿ. ಅದೇ ರೀತಿ ಇದು ಕೂಡ ಅಷ್ಟೇ. 8 4 12 24 48 88 100 200. ಕರೆಕ್ಟಾ ಬರುತ್ತಾ? ಕರೆಕ್ಟಾ? 12 14 18 2 20. ಈ ರೀತಿ ಮಾಡ್ಕೊಳ್ಬೇಕು ನೋಡಿ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಫಾರ್ಮುಲಾ ಹಾಕೊಳ್ಬೇಕು. ಇದ್ರೊಳಗಡೆ ಏನೋ ಡೌಟ್ ಇದ್ರೆ ಕೇಳಿ. ಶಿಶಿರ ಅರ್ಥ ಆಗಿದೆಯಾ? ಶಿವಾನಂದ್, ಯಶವಂತ್ ಮಾತಾಡ್ರಿ. ನಾನು ಏನಕ್ಕೆ ಹೆಸರು ಹೋಗ್ತಾರೆ? ಅಟ್ಲೀಸ್ಟ್ ನಿಮ್ ವಾಯ್ಸ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಯಾರೋ ಒಬ್ರೊಬ್ರು ಮಾತಾಡ್ಬಿಟ್ರೆ ಸಾಕಾಗೋದಿಲ್ಲ, ಎಲ್ಲಾರು ಮಾತಾಡ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು ಕ್ಲಾಸ್ ಅಲ್ಲಿ. ಇವಾಗ ಫಾರ್ಮುಲಾ ಹಾಕೋಣ. ಇವಾಗ ಫಾರ್ಮುಲಾ ಹಾಕೊಳ್ಬೇಕಾದ್ರೆ ಸ್ವಲ್ಪ ಉದ್ದನೆಯ ಪ್ರಾಬ್ಲಮ್, ಲೆಂತಿ ಫಾರ್ಮುಲಾ ಇದೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಅದನ್ನ ಹಾಕೊಳ್ಬೇಕು. ಯಾವ ರೀತಿ ಹಾಕೊಳ್ಳೋದು ನೋಡ್ಕೊಳ್ಳಿ, ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಒನ್ ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಡಿ ಎಕ್ಸ್ ಇಂಟು ಸಿಗ್ಮಾ ಡಿ ವೈ ಡಿವೈಡೆಡ್ ಬೈ ಎನ್ ಹೋಲ್ ಡಿವೈಡೆಡ್ ಬೈ ಸ್ಕ್ವಯರ್ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಇದಕ್ಕೆ ಸ್ಕ್ವಯರ್ ರೂಟ್ ಹಾಕೊಳ್ಳಿ. ಅದೇ ರೀತಿ ಇಂಟು ಸಿಗ್ಮಾ ಡಿ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ಡಿ ವೈ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಇದು ಫಾರ್ಮುಲಾ ನೋಡಿ. ಫಾರ್ಮುಲಾ ಗೊತ್ತಾಯ್ತಾ? ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಡಿ ಎಕ್ಸ್ ಇಂಟು ಸಿಗ್ಮಾ ಡಿ ವೈ ಡಿವೈಡ್ ಬೈ ಎನ್ ಹೋಲ್ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವಯರ್ ಡಿವೈಡ್ ಬೈ ಎನ್ ಇಂಟು ಸ್ಕ್ವಯರ್ ರೂಟ್ ಆಫ್ ಸಿಗ್ಮಾ ಡಿ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ಡಿ ವೈ ಹೋಲ್ ಸ್ಕ್ವಯರ್ ಡಿವೈಡ್ ಬೈ ಎನ್.
ಸ್ವಲ್ಪ ಲೆಂತ್ ಇರುತ್ತೆ, ಫಾರ್ಮುಲಾ ಚೆನ್ನಾಗಿ ನೆನಪ ಇಟ್ಕೊಂಡಿರ್ಬೇಕು ಇದನ್ನ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ ಅನ್ನ ಈಗ. ಸಿಗ್ಮಾ ಡಿ ಎಕ್ಸ್ ಡಿ ವೈ ಎಷ್ಟು ಬಂದಿದೆ? ಸಿಗ್ಮಾ ಡಿ ಎಕ್ಸ್ ಡಿ ವೈ ಈಸ್ 200 ಮೈನಸ್ ಸಿಗ್ಮಾ ಡಿ ಎಕ್ಸ್ ಎಷ್ಟು ಬಂದಿದೆ ನೋಡಿ. ಸಿಗ್ಮಾ ಡಿ ಎಕ್ಸ್ ಎಷ್ಟು ಬಂದಿದೆ? 44 ಇಂಟು 44 ಡಿ ವೈ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಡಿ ವೈ ಈಸ್ 21 ಓಲ್ ಡಿವೈಡೆಡ್ ಬೈ ಎನ್ ಅಂದ್ರೆ ಎಷ್ಟು? 1 2 3 4 5 6 7 ಕರೆಕ್ಟ್. ಎನ್ ಅಂದ್ರೆ 7. ಎನ್ ಎಷ್ಟಾಗಾದ್ರೆ ಈಗ 7 ಓಲ್ ಡಿವೈಡೆಡ್ ಬೈ ನೋಡಿ ಅರ್ಥ ಆಗಿದೆಯಾ? ಡಿ ಎಕ್ಸ್ ಡಿ ವೈ ಇಸ್ 200, ಸಿಗ್ಮಾ ಡಿ ಎಕ್ಸ್ ಇಸ್ 44, ಸಿಗ್ಮಾ ಡಿ ವೈ ಇಸ್ 21, ನಂಬರ್ ಆಫ್ ಪೇರ್ಸ್ ಆರ್ ಅಬ್ಸರ್ವೇಷನ್ ಇಸ್ 7 ಓಲ್ ಡಿವೈಡೆಡ್ ಬೈ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಎಷ್ಟು? ಡಿ ಎಕ್ಸ್ ಸ್ಕ್ವಯರ್ ಬಂದು 416 ಮೈನಸ್ ಸಿಗ್ಮಾ ಡಿ ಎಕ್ಸ್ ಎಷ್ಟು ಬಂದಿದೆ? 44 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 7 ಎನ್ ಅಂದ್ರೆ 7 ಇದಕ್ಕೆ ಸ್ಕ್ವಯರ್ ರೂಟ್ ಇಂಟು ಅದೇ ರೀತಿ ಸಿಗ್ಮಾ ಡಿ ವೈ ಸ್ಕ್ವಯರ್ ಅಂದ್ರೆ ಎಷ್ಟು ಬಂದಿದೆ? 101 ಮೈನಸ್ ಸಿಗ್ಮಾ ಡಿ ವೈ 21 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 7. ಈ ರೀತಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು ಫಸ್ಟ್. ನೋಡಿ ಯಾರಿಗ ಅರ್ಥ ಆಗಿಲ್ಲ ಕೇಳಿ. ಇವಾಗ ಒಂದೊಂದನ್ನೇ ಸಬ್ಸ್ಟಿಟ್ಯೂಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 200 ಮೈನಸ್ 44 ಇಂಟು 21 ಎಷ್ಟು ಬರುತ್ತೆ ನೋಡಿ? 44 ಇಂಟು 21 ದಟ್ ಈಸ್ ಈಕ್ವಲ್ ಟು 924 ಡಿವೈಡೆಡ್ ಬೈ, ನಾನು ಒಂದೇ ಸ್ಟೆಪ್ ಮಾಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡೋದಿಲ್ಲ, ಗೊತ್ತಾಗ್ದ್ರೆ ಕೇಳಿ ತಿಳ್ಕೊಳ್ಬೇಕು. ಡಿವೈಡೆಡ್ ಬೈ 416 ಮೈನಸ್ 44 ಸ್ಕ್ವಯರ್ ಇದೆ, 44 ಇಂಟು 44 ಅಂತ 2 ಸರಿ ಮಾಡ್ಕೊಳ್ಳಿ. 44 ಇಂಟು 44 1000 ಡಿವೈಡೆಡ್ ಬೈ 7. ಅದೇ ರೀತಿ ಇಂಟು 101 ಮೈನಸ್ 21 ಸ್ಕ್ವಯರ್ 21 ಇಂಟು 21 441 ಕರೆಕ್ಟಾ? 441 ಡಿವೈಡೆಡ್ ಬೈ 7. ಈಗ ಒಂದೊಂದೇ ಸ್ಟೆಪ್ಸ್ ಅನ್ನ ತಗೊಳ್ತಾ ಹೋಗೋಣ. ನೆಕ್ಸ್ಟ್ 200 ಮೈನಸ್ 924 ಡಿವೈಡ್ ಬೈ 7 924 ಡಿವೈಡೆಡ್ ಬೈ 7 ಎಷ್ಟು ಬರುತ್ತೆ? 132 ಡಿವೈಡೆಡ್ ಬೈ 416 ಮೈನಸ್ 1936 ಡಿವೈಡೆಡ್ ಬೈ 7 276.57 ಇದು ಸ್ಕ್ವೇರ್ ರೂಟ್ ಹಾಕೊಳ್ಳಿ ಇಂಟು ಇದಕ್ಕೊಂದು ಸ್ಕ್ವೇರ್ ರೂಟ್ ಹಾಕೊಳ್ಳಿ. ಈಗ 101 ಮೈನಸ್ 441 ಡಿವೈಡೆಡ್ ಬೈ 7 441 ಡಿವೈಡೆಡ್ ಬೈ 7 63 ಕರೆಕ್ಟಾ? ಇವಾಗ ಸಿಂಪ್ಲಿಫೈ ಮಾಡಿ ಇನ್ನೊಂದ್ಸರಿ. ಈಗ 200 ಮೈನಸ್ 132 68 ಕರೆಕ್ಟಾ? ಡಿವೈಡೆಡ್ ಬೈ 416 ಮೈನಸ್ 276.57 139.43 ಕರೆಕ್ಟಾ? 139.43 ಇಂಟು 101 ಮೈನಸ್ 63 38 ಕರೆಕ್ಟಾ? ಇವಾಗ ನೋಡ್ಕೊಳ್ಳಿ ಸಿಂಪ್ಲಿಫೈ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ದಟ್ ಈಸ್ ಈಕ್ವಲ್ ಟು 68 ಡಿವೈಡೆಡ್ ಬೈ
139.43 ಗೆ ಸ್ಕ್ವೇರ್ ರೂಟ್ ಮಾಡ್ಕೊಳ್ಳಿ. 139.43 ಸ್ಕ್ವೇರ್ ರೂಟ್ ಈಸ್ 11.80. 3 ಸ್ಕ್ವೇರ್ ರೂಟ್ ಹಾಕಕ್ ಹೋಗ್ಬಾರ್ದು, ಸ್ಕ್ವೇರ್ ತೆಗಿತಾ ಇದ್ದೆ ನಾನೀಗ. ಇಂಟು 38 ನೋಡ್ಕೊಳ್ಳಿ ಎಷ್ಟು ಬರುತ್ತೆ. 6.16 6.16 ಕರೆಕ್ಟಾ. ಇವಾಗ ತಗೋಣ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 68 ಡಿವೈಡೆಡ್ ಬೈ, ಇವಾಗ 11.8 ಇಂಟು 6.16 ಗುಣಿಸ್ಕೊಳ್ಳಿ. ಇಂಟು 11.8 72.74 ಕರೆಕ್ಟಾ. ನೆಕ್ಸ್ಟ್ ಇವಾಗ ಏನ್ ಮಾಡಿ, ಕೊನೆ ಸ್ಟೆಪ್ಸ್ ಮಾಡ್ಕೊಳ್ಳಿ. ಈಗ 68 ಡಿವೈಡೆಡ್ ಬೈ 72.74 ಎಷ್ಟು ಬಂದು 9.93 ಇದು ಆನ್ಸರ್. ಆರ್ ಇಸ್ ಈಕ್ವಲ್ ಟು ಇಷ್ಟು ಬರಬೇಕು. ಈ ರೀತಿ ಆದ್ರೆ ಫಾರ್ಮುಲಾ ಲೆಂತ್ ಇರುತ್ತೆ, ಬಟ್ ಇಲ್ಲಿ ಸ್ಟೆಪ್ಸ್ ಕಡಿಮೆ ಆಗುತ್ತೆ. ಏನ್ ಸ್ಟೆಪ್ಸ್ ಕಡಿಮೆ ಆಗುತ್ತೆ, ಎಕ್ಸ್ ಬಾರ್ ಕಾಣಂಗಿಲ್ಲ, ವೈ ಬಾರ್ ಕಂಡುಕೊಳಂಗಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ನೀವು ಇಲ್ಲಿ, ಡಿ ಎಕ್ಸ್ ಸ್ಕ್ವಯರ್ ಡಿ ವೈ ಸ್ಕ್ವಯರ್ ಡಿ ಎಕ್ಸ್ ಇಂಟು ಡಿ ವೈ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫಾರ್ಮುಲಾ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅರ್ಥ ಆಗಿದೆಯಾ? ಏನೋ ಡೌಟ್ ಇದೆ ಕೇಳಿ. ಈಗ ಏನ್ ಡೌಟ್ ಇದೆ ಕೇಳಿ.